ರಿಕಿರಾಯ್ ಶೂಟೌಟ್ ಕೇಸ್ನಲ್ಲಿ ಮಹತ್ವದ ಬೆಳವಣಿಗೆ ಆಗಿದೆ. ರಿಕಿರಾಯ್ ಸೆಕ್ಯೂರಿಟಿ ಗಾರ್ಡ್ನ ಮೇಲೆ ಪೊಲೀಸರಿಗೆ ಅನುಮಾನ ಇದೆ. ಶೂಟ್ ಮಾಡಿದ ಗನ್ ರಿಕಿರಾಯ್ ಮನೆಯ ಸೆಕ್ಯೂರಿಟಿಯ ಗನ್. ಅದು ರಿಕಿರಾಯ್ ಶೂಟೌಟ್ ಕೇಸ್ನಲ್ಲಿ ಆಗಿರುವಂತಹ ಮಹತ್ವದ ಬೆಳವಣಿಗೆ. ರಿಕಿರಾಯ್ ಸೆಕ್ಯೂರಿಟಿ ಗಾರ್ಡ್ ಮೇಲೆನೆ ಪೊಲೀಸರಿಗೆ ಅನುಮಾನ ಇರೋದು. ರಿಕಿರಾಯ್ ಮೇಲೆ ಶೂಟ್ ಮಾಡಿದಂತಹ ಗನ್ ಯಾವುದದು ಅಂತ ಹುಡುಕಾಟದಲ್ಲಿದ್ರು ಪೊಲೀಸರು. ಹಾಗಾದ್ರೆ ರಿಕಿರಾಯ್ ಮನೆಯ ಸೆಕ್ಯೂರಿಟಿ ಗಾರ್ಡ್ನ ಗನ್ನೇನಾ ಅದು? ಶಾರ್ಪ್ ಶೂಟರ್ಸ್ ಸ್ನೈಪರ್ ಗನ್, ರೈಫಲ್ ಬಳಸ್ತಾರೆ. ರಿಕಿರಾಯ್ ಮೇಲೆ ದಾಳಿಗೆ ಡಬಲ್ ಬ್ಯಾರಲ್ ಗನ್ ಬಳಕೆ ಆಗಿದೆ. ಯಾರೋ ಶಾರ್ಪ್ ಶೂಟರ್ಸ್ ಬಂದು ಫೈರ್ ಮಾಡಿದ್ದಾರೆ ಅಂತ ಏನ್ ಹೇಳಲಾಗಿತ್ತು ಆರಂಭದಲ್ಲಿ. ಅವರಾಗಿದ್ರೆ ಸ್ನೈಪರ್ ಗನ್, ರೈಫಲ್ ಅನ್ನ ಬಳಸ್ತಾರೆ. ಆದ್ರೆ ರಿಕಿರಾಯ್ ಮೇಲೆ ದಾಳಿಗೆ ಬಳಸಿದ್ದು ಡಬಲ್ ಬ್ಯಾರಲ್ ಗನ್. ಸೆಕ್ಯೂರಿಟಿ ಬಳಿಯೂ ಡಬಲ್ ಬ್ಯಾರಲ್ ಗನ್ ಇದೆ. ರಾತ್ರಿ ವೇಳೆ ಕಾವಲಿಗಿದ್ದಂತಹ ಸೆಕ್ಯೂರಿಟಿ ಗಾರ್ಡ್ ಯಾರು? ಸೆಕ್ಯೂರಿಟಿ ಗಾರ್ಡ್ ಬಗ್ಗೆ ಮಾಹಿತಿ ಪಡ್ಕೊಂಡಿದ್ದಾರೆ ಪೊಲೀಸರು. ಮುತ್ತಪ್ಪ ರೈ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದವರ ವಿಚಾರಣೆ ಕೂಡ ನಡೆದಿದೆ. ಪ್ರತಿಯೊಬ್ಬರನ್ನು ವಿಚಾರಣೆಗೆ ಒಳಪಡಿಸಿದ್ದಾರೆ. ಮನೆ ಶೂಟೌಟ್ ನಡೆದ ಸ್ಥಳ ಪರಿಶೀಲನೆ ಮಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ರಿಕಿರಾಯ್ ಶೂಟೌಟ್ ಕೇಸ್ನ ಬಗ್ಗೆ ಪೊಲೀಸರು ತನಿಖೆ ತೀವ್ರಗೊಳಿಸಿದ್ದಾರೆ. ಆರಂಭದಲ್ಲಿ ಹೇಳಿದ್ದು ಶಾರ್ಪ್ ಶೂಟರ್ಸ್ ಬಂದು ಫೈರಿಂಗ್ ಮಾಡಿದ್ದಾರೆ ಅಂತ. ಬಟ್ ಈಗ ಪೊಲೀಸರಿಗೆ ಗೊತ್ತಾಗಿರೋದು ಡಬಲ್ ಬ್ಯಾರಲ್ ಗನ್ ಬಳಕೆ ಆಗಿದೆ ಅಂತ. ಹಾಗಾದ್ರೆ ಆ ಗನ್ ಯಾರ್ದು? ಇಲ್ಲಿ ಪೊಲೀಸರಿಗೆ ಸೆಕ್ಯೂರಿಟಿ ಗಾರ್ಡ್ ಮೇಲೆನೆ ಅನುಮಾನ ಬರೋದಕ್ಕೆ ಏನ್ ಕಾರಣ ಹಾಗಾದ್ರೆ? ಶ್ವೇತಾ, ಏನಂತಂದ್ರೆ ಕಳೆದ 2 ದಿನಗಳ ಹಿಂದೆ ಏನು ರಿಕಿರಾಯ್ ಮೇಲೆ ಏನು ಶೂಟೌಟ್ ಪ್ರಕರಣ ನಡೆದಿತ್ತು, ಆ ಹಿನ್ನೆಲೆಯಲ್ಲಿ ಈಗ ಪೊಲೀಸ್ನವರು ಹುಡುಕಾಟಕ್ಕೆ ಹೇಳಿದಿರುವಂತದ್ದು. ಏನಂತಂದ್ರೆ ಸುಮಾರು ರಾತ್ರಿ 12 ಗಂಟೆ ಸಮಯದಲ್ಲಿ ಈ ಒಂದು ಫೈರಿಂಗ್ ಆಗಿರುವಂತದ್ದು. ಕಾರ್ ಮೇಲೆ ರಿಕಿರಾಯ್ ಹೋಗ್ತಿದಂತ ಕಾರ್ ಮೇಲೆ ಇದು ಫೈರಿಂಗ್ ಆಗಿರುವಂತದ್ದು. ಹಾಗಾಗಿ ಆ ಫೈರಿಂಗ್ ಆಯ್ತು ಅಂತ ಕೂಡ ಏನು ರಿಕಿರಾಯ್ ಜೊತೆ ಇದ್ದಂತ ಡ್ರೈವರು ಕಂಪ್ಲೇಂಟ್ ಕೂಡ ದಾಖಲಿಸಿರುವಂತದ್ದು. ಆದ್ರೆ ಕಂಪ್ಲೇಂಟ್ ಮೇಲೆ ಹಲವಾರು ಅನುಮಾನಗಳು ಸೃಷ್ಟಿಯಾಗಿರುವಂತದ್ದು. ಯಾಕೆಂತಂದ್ರೆ ಮೊದಲಿಗೆ 10 ಗಂಟೆ ಸಮಯದಲ್ಲಿ ನಾವು ಹೊರಗಡೆ ಹೋಗಿ ಪರ್ಸ್ ಮರೆತ ಹಿನ್ನೆಲೆಯಲ್ಲಿ ನಾವು ವಾಪಸ್ಸು ತಿರ್ಗಾ ಮನೆಗೆ ಬಂದು ಸುಮಾರು 3/4 ಗಂಟೆ ಬಿಟ್ಟು ತಿರ್ಗಾ ಹೋಗ್ಬೇಕಾದ್ರೆ ಈ ಒಂದು ಫೈರಿಂಗ್ ಆಗಿದೆ ಅನ್ನೋದನ್ನ ಏನೋ ಡ್ರೈವರ್ ಬಸವರಾಜ್ ಏನಿದ್ದಾರೆ ಅವರು ಕಂಪ್ಲೇಂಟ್ ಅನ್ನು ದಾಖಲಿಸಿರುವಂತದ್ದು. ಹಾಗಾಗಿ ಕಂಪ್ಲೇಂಟ್ ದಾಖಲಿಸಿ 4 ಜನ ಮೇಲೆ ಆರೋಪವನ್ನು ಕೂಡ ಹೇಳಿರುವಂತದ್ದು. ಆದ್ರೆ ನೋಡೋದಾದ್ರೆ ಏನಂತಂದ್ರೆ ಈಗ ಪೊಲೀಸ್ನವರು ತನಿಖೆಯನ್ನ ನೋಡ್ತಾ ಇದ್ರೆ ಅದು ಡಬಲ್ ಬ್ಯಾರಲ್ ಗನ್ನೇ ಈ ಒಂದು ಫೈರಿಂಗ್ ಗೆ ಬಳಸಿರುವಂತದ್ದು ಅನ್ನೋದು ಕಂಡು ಬರ್ತಾ ಇರ್ತದೆ. ಆದ್ರೆ ಈ ಡಬಲ್ ಬ್ಯಾರಲ್ ಗನ್ಗಳು ಕೂಡ ಏನಂತಂದ್ರೆ ಮುತ್ತಪ್ಪರೈ ಇದ್ದಂತ ಸಂದರ್ಭದಲ್ಲಿ ಅವ್ರ ಜೊತೆ ಇದ್ದಂತ ಗನ್ಮ್ಯಾನ್ಗಳು ಈ ಗನ್ ಅನ್ನು ಉಪಯೋಗಿಸ್ತಾ ಇದ್ರು. ಈಗಲೂ ಕೂಡ ಏನು ಮುತ್ತಪ್ಪರೈ ಮನೆ ಅವರು ತೀರೋದ ನಂತರ ಕೂಡ ಈಗಲೂ ಕೂಡ 3 ಜನ ಗನ್ಮ್ಯಾನ್ಗಳು ಅದೇ ಡಬಲ್ ಬ್ಯಾರಲ್ ಗನ್ಗಳನ್ನ ಉಪಯೋಗಿಸ್ತಾ ಇರುವಂತದ್ದು. ಹಾಗಾಗಿ ಈಗ ಏನಂತಂದ್ರೆ ಶಾರ್ಪ್ ಶೂಟ್ರು ಬಂದ್ರೆ ಈ ಒಂದು ಗನ್ ಅನ್ನ ಬಳಸಲ್ಲ. ಹಾಗಾಗಿ ಈ ಗನ್ ಯಾರ್ದಾಗಿರ್ಬೋದು, ಮತ್ತೆ 2 ಅಲ್ಲಿ ಗುಂಡುಗಳು ಸಿಕ್ಕಿರುವಂತದ್ದು. ಆ 2 ಗುಂಡುಗಳು ಕೂಡ ಬೇರೆ ಬೇರೆ ಆಗಿರೋದ್ರಿಂದ 2 ಗನ್ಗಳು ಇಲ್ಲಿ ಬಳಸಿದ್ದಾರೆ. ಈ 2 ಗನ್ ಯಾವುದು ಅನ್ನೋ ನಿಟ್ಟಿನಲ್ಲಿ ಏನಂತಂದ್ರೆ ಮುತ್ತಪ್ಪರೈ ಮನೇಲಿರುವಂತ ಎಲ್ಲಾರನ್ನು ಕೂಡ ಈಗ ಒಂದು ರೀತಿ ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ಸಂಪರ್ಕದಲ್ಲಿರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.